ಈ ಥರ ಹೇಳಿಕೆಗಳು ಬರ್ತಾ ಇರುವಂತಹ ಬೆನ್ನಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸದ್ದು ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಈ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಮುಖ್ಯವಾಗಿರುತ್ತೆ. ಇದು ಪಕ್ಷದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ಹೇಳಿ ಸಾಕಷ್ಟು ಅಳೆದು ತೂಗಿ ವಿಚಾರ ಮಾಡಿ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್. ವಿಜಯೇಂದ್ರ ಮುಂದುವರಿಕೆಯ ಚರ್ಚೆ ಬಿಜೆಪಿಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೇನೆ ಬದಲಾಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇವೆ. ಸೊ ಮೊದಲು ನೋಡೋಣ ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅಂಥೇಳಿ. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಏನಾದರೂ ಸರ್ಜರಿ ಮಾಡಬೇಕಾ ಅನ್ನುವಂಥದ್ದು ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಅಂಥೇಳಿ. ರಾಜ್ಯ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಇದೆ. ಅಲ್ಲಿ ವಿಜಯೇಂದ್ರ ಅವರನ್ನೇ ಕಂಟಿನ್ಯೂ ಮಾಡಬಹುದು ಅಥವಾ ಇಲ್ಲ ಚೇಂಜ್ ಆಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂಥ ಚರ್ಚೆಗಳು. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆನೂ ಕೂಡ ಗಮನ ಕೊಟ್ಟಿರುವಂತಹ ಕಾಂಗ್ರೆಸ್ನ ನಾಯಕರು ಸೊ ಅಲ್ಲಿ ಏನಾದರೂ ಅಧ್ಯಕ್ಷರ ಬದಲಾವಣೆ ಆದರೆ ಅಥವಾ ಅದೇನಾದರೂ ಕಂಟಿನ್ಯೂ ಆಗುತ್ತೆ, ವಾಟ್ ಎವರ್ ಅದೇನು ಡಿಸಿಷನ್ ಬರುತ್ತೋ ಅದಾದಮೇಲೆ ಕಾಂಗ್ರೆಸ್ನಲ್ಲಿ ಸರ್ಜರಿ ಮಾಡೋಣ ಅಂತೇಳಿ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಜಾತಿ ಸಮೀಕರಣ ಸುಲಭ ಆಗುತ್ತೆ ಅಂತ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮತ್ತೆ ಮಣೆ ಏನಾದರೂ ಹಾಕಿದ್ರೆ ಆಗ ಕಾಂಗ್ರೆಸ್ನಲ್ಲಿ ನಾನ್ ಲಿಂಗಾಯತರು ಅಧ್ಯಕ್ಷರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ವೇಳೆ ಏನಾದರೂ ರಾಜ್ಯ ಬಿಜೆಪಿ ಬೇರೆ ಸಮುದಾಯಕ್ಕೆ ಏನಾದರೂ ಮಣೆ ಹಾಕಿದ್ರೆ ಆಗ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಲಿಂಗಾಯತ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ಚರ್ಚೆ. ಸೊ ಈಗ ಈ ರೀತಿಯಾಗಿ ನಡೀತಾ ಇದೆ ಚರ್ಚೆ. ಅಂದರೆ ತಮ್ಮದೇ ಪಕ್ಷದಲ್ಲಿರುವಂತಹ ಕೆಲವೊಂದಷ್ಟು ಸಮುದಾಯವಾರು ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಯ ಜೊತೆಗೇನೆ ಅಪೋಸಿಷನ್ ಈಗ ಬಿಜೆಪಿ ಏನು ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ನೋಡ್ತಾ ಇದೆ. ಯಾಕಂದರೆ ಅಲ್ಲೂ ಯಾವ ನಾಯಕರು ಬರ್ತಾರೋ ಅವ್ರಿಗೆ ಅಪೋಸಿಟ್ ಆಗಿ ಒಬ್ಬರನ್ನು ಮಾಡೋದು ಅಂತ ದೊಡ್ಡದಾಗಿದೆ. ಉತ್ತರ ಕರ್ನಾಟಕ ಭಾಗದ ನಾಯಕರುಗಳ ಪಟ್ಟಿ ಈಗ ರೇಸಲ್ಲಿ ಈಶ್ವರ್ ಖಂಡ್ರೆ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಾದಿ ರೇಸ್ನಲ್ಲಿ ಈ 3 ಜನ ಶಾಸಕರ ಹೆಸರು ಬಹಳ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಸ್ವಲ್ಪ ಫೈಟ್ ಜಾಸ್ತಿ ಇದೆ ಇವರಿಬ್ಬರ ನಡುವೆ ಅಂತ. ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಅವರು ಕೂಡ ತಮ್ಮದೇ ನಿಟ್ಟಿನಲ್ಲಿ ಹೈಕಮಾಂಡ್ನಲ್ಲಿ ತಮಗೆ ಯಾರು ಹತ್ತಿರ ಇದ್ದಾರೋ ಅವ್ರಗಳ ಹತ್ರ ಹೋಗಿ ಮಾತುಕತೆಯನ್ನು ಮಾಡಿ ಅವ್ರ ಮೂಲಕ ಒತ್ತಡ ಹಾಕಿಸುವಂಥ ಒಂದು ಪ್ರಯತ್ನಗಳಿದೆ, ಆಲ್ರೆಡಿ ನಡೀತಾ ಇವೆ ತೆರೆಮರೆಯಲ್ಲಿ ಇವೆಲ್ಲವೂ ಕೂಡ. ಸತೀಶ್ ಜಾರಕಿಹೊಳಿ ಅವರು ಕೂಡ ಲಾಸ್ಟ್ ಟೈಮ್ ಅವರು ಕೂಡ ದೆಹಲಿಗೆ ಹೋಗಿ ಬಂದಾಗ ಆ ಥರದ್ದೇನಿಲ್ಲ, ನೋಡೋಣ ಟೈಮ್ ಬಂದಾಗ ಮಾತಾಡೋಣ ಅನ್ನೋ ಒಂದು ರೀತಿಯಲ್ಲೇ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ನಾನು ಕಾದು ನೋಡ್ತಾ ಇದ್ದೀನಿ ರಿಸರ್ವೇಷನ್ ಟಿಕೆಟ್ ಥರ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಸೊ RACಲಿ ಇದ್ದೀವಿ ಅಂತ. ಸೊ ಹಾಗೆ ಈಗ ಬೇರೆ ಈಶ್ವರ್ ಖಂಡ್ರೆ ಅವರು ಜೊತೆಗೆ ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರನ್ನ ಅಧ್ಯಕ್ಷಗಾದಿಗೆ ಕೂರಿಸ್ತಾರೆ ಅನ್ನುವಂಥದ್ದು ಕುತೂಹಲ. ಬಟ್ ಅದು ಈಗಲೇ ಆಗತ್ತಾ ಅಥವಾ ಇನ್ನಷ್ಟು ದಿನಗಳ ಹಿಡಿಯುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾದಂಥ ವಿಚಾರ. ಸೊ ಹೀಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೆಲವೊಂದಷ್ಟು ಅಸಮಾಧಾನಗಳು ಬಹಿರಂಗವಾಗಿ ಬರ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ DCM ಕೂಡ ಆಗಿರೋದ್ರಿಂದಾಗಿ ಬದಲಾವಣೆ ಆಗಬಹುದಾ ಅನ್ನುವಂಥದ್ದು ಚರ್ಚೆ.